ಕೆಲವ್ರಿಗೆ ಎಷ್ಟು ಕ್ಯಾಲರೀಸ್ ನನ್ನ ವರ್ಕೌಟ್ ಅಲ್ಲಿ ಬರ್ನ್ ಮಾಡ್ತಾ ಇದ್ದೀನಿ ಅಥವಾ ಎಷ್ಟು ಕ್ಯಾಲರೀಸ್ ನಾನು ತಿಂತಾ ಇದ್ದೀನಿ ಅಂದಾಜು ಸ್ವೀಟೋ ಇನ್ನೊಂದೇನೋ ಸೈಜ್ ನೋಡ್ಬಿಟ್ಟು ಇದು ಮಾಡೋ ಒಬ್ಸೆಷನ್ ಇರುತ್ತೆ. ಇಂಥವ್ರು ಮಾಡೋ ಮೇಜರ್ ಮಿಸ್ಟೇಕ್ ಏನಂತ ಅಂದ್ರೆ ತಿನ್ನುವಾಗ ಕ್ಯಾಲರೀಸ್ನ ಅಂಡರ್ ಎಸ್ಟಿಮೇಟ್ ಮಾಡ್ತೀವಿ. ಅಂದ್ರೆ 500 ಕ್ಯಾಲರೀಸ್ ಇದ್ರೆ ಇದೊಂದು 100 ಕ್ಯಾಲರೀಸ್ ಇರ್ಬೋದು ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ ಬರ್ನ್ ಮಾಡುವಾಗ ವಾಕ್ ಮಾಡಿದ್ರಿ, ಜಾಗ್ ಮಾಡಿದ್ರಿ, ರನ್ ಮಾಡಿದ್ರಿ, ಕಾರ್ಡಿಯೋ ಮಾಡಿದ್ರಿ, ಇಲ್ಲ ಡ್ಯಾನ್ಸ್ ಆಡಿದ್ರಿ ಅಥವಾ ಜಿಮ್ ವರ್ಕೌಟ್ ಮಾಡಿದ್ವಿ ಅಂತ ಅಂದಾಗ ಓವರ್ ಎಸ್ಟಿಮೇಟ್ ಮಾಡಿರ್ತೀರಾ. ಅಂದ್ರೆ 250 ಕ್ಯಾಲರೀಸ್ ಬರ್ನ್ ಮಾಡಿರ್ತೀರಾ, ನಾನು 500 ಕ್ಯಾಲರೀಸ್ ಬರ್ನ್ ಮಾಡಿದ್ದೀನಿ, 1000 ಕ್ಯಾಲರೀಸ್ ಬರ್ನ್ ಮಾಡಿದ್ದೀನಿ ಅಂತ ಕ್ಯಾಲ್ಕುಲೇಷನ್ ತಗೊಂತೀರಾ. ಈ ಕಾರಣಕ್ಕೆ ಏನ್ ಮಾಡ್ಬೇಕಂತ ಅಂದ್ರೆ ನಾವು ಒಂದು ಫುಡ್ ಅಲ್ಲಿ ಎಷ್ಟು ಕ್ಯಾಲರೀಸ್ ಇದೆ ಅಂತ ಅನ್ಕೋತೀವೋ ಇಂಟು 5 ಮಾಡಬೇಕು. ಅದ್ರಲ್ಲಿ 50 ಕ್ಯಾಲರೀಸ್ ಇದೆ ಅಂತ ಅಂದ್ರೆ ನಾವು 250 ಕ್ಯಾಲರೀಸ್ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಅದೇ ನಾವು 500 ಕ್ಯಾಲರೀಸ್ ಬರ್ನ್ ಮಾಡ್ತಿದೀವಿ ಅಂತ ಅಂದ್ರೆ ಡಿವೈಡೆಡ್ ಬೈ 5 ಮಾಡಬೇಕು. ಅಂದ್ರೆ 100 ಕ್ಯಾಲರೀಸ್ ಬರ್ನ್ ಮಾಡಿದೀವಿ ಅಂತ ಕ್ಯಾಲ್ಕುಲೇಷನ್ ಮಾಡಬೇಕು. ಈ ರೀತಿ ಕ್ಯಾಲ್ಕುಲೇಟ್ ಮಾಡಿದಾಗ ನಿಮಗೆ ವೆಯ್ಟ್ ಲಾಸ್ ಆಗುತ್ತೆ.